ಅಂತೂ ಇಂತೂ ಬಹುಶಃ ಕಾಂಗ್ರೆಸ್ನ ಉಪಚುನಾವಣೆಯ ಟಿಕೆಟ್ ಯಾರಿಗೆ ಸಿಗುತ್ತೆ ಅನ್ನುವಂಥ ಒಂದು ಕುತೂಹಲ ಇತ್ತು. ಆದರೆ ಟಿಕೆಟ್ ಅನೌನ್ಸ್ ಆಗೋಕ್ಕೂ ಮುಂಚೆನೆ ಸಾಂಕೇತಿಕವಾಗಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಟಿಕೆಟ್ ಸಿಗುತ್ತೋ ಬಿಡುತ್ತೋ, ಸಲ್ಲಿಸೋದಂತೂ ಸಲ್ಲಿಸೋಣ. ಸಾಂಕೇತಿಕವಾಗಿ ಅವರ ಮನೆ ದೇವರ ದರ್ಶನದ ಬಳಿಕ ಎಲ್ಲ ಪೂಜೆಯನ್ನ ಮಾಡಿದ ನಂತರ ನಾಳೆ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ್ ಶಾಮನೂರ್ ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಪ್ರಕ್ರಿಯೆ ಆಗುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಟಿಕೆಟ್ ಅನೌನ್ಸ್ ಆಗಿಲ್ಲ, ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಟಿಕೆಟ್ ಅನೌನ್ಸ್ ಇನ್ನೂ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ 2 ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಆದ್ರೂ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಈಗ ಸಮರ್ಥ್ ಮುಂದಾಗಿರುವಂಥದ್ದು. ಇದರ ಅರ್ಥ ಏನು ಅಂತಂದ್ರೆ, ಹೇಗಾದ್ರೂ ಮಾಡಿ ಟಿಕೆಟ್ ಅನ್ನ ಪಡೆದೇ ತೀರ್ತೀವಿ. ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ನಡೆ ನಮಗ್ ಗೊತ್ತು ಅನ್ನುವಂಥ ಒಂದು ಗಟ್ಟಿತನವನ್ನ ಇವತ್ತು ಎಸ್ ಮಲ್ಲಿಕಾರ್ಜುನ್ ಪ್ರದರ್ಶನ ಮಾಡಿದ್ದಾರೆ. ಅಂದ್ರೆ ನಾಳೆ ಸಾಂಕೇತಿಕವಾಗಿ ಸಮರ್ಥ್ ಮಲ್ಲಿಕಾರ್ಜುನ್ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದಾವಣಗೆರೆ ಕರೆಸ್ಪಾಂಡೆಂಟ್ ಮಹದೇವ್. ಈಗ ಒಂದ್ ರೀತಿಯಾಗಿ ಹೈಕಮಾಂಡ್ಗೆ ಸೆಡ್ ಹೊಡೆದಂತೆ ಆಗ್ಲಿಲ್ವಾ ಅಂತ ಈ ಒಂದು ನಡೆ. ಯಾಕಂದ್ರೆ ಒಂದ್ ಕಡೆ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ, ಮಗದೊಂದು ಕಡೆಯಲ್ಲಿ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮುಖಂಡರು ಸಮರ್ಥ್ಗೆ ಟಿಕೆಟ್ ಕೊಡೋದನ್ನ ವಿರೋಧ ಮಾಡ್ತಿದ್ದಾರೆ. ಹಾಗಿದ್ರೂ ಕೂಡ ಅದೆಲ್ಲವನ್ನ ದಾಟಿ ನಾಳೆ ಸಾಂಕೇತಿಕವಾಗಿ ಸಮರ್ಥ್ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಸೊ ಏನೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಮಹದೇವ್? ರಾಹುಲ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕಾವು ಏನ್ ಜೋರಾಗಿರುವಂತ ಬೆನ್ನಲ್ಲೇ ಈಗ ಎಲ್ಲ ರೀತಿಯಾದಂತಹ ಪ್ರಕ್ರಿಯೆ ನಡೀತಾ ಇದೆ. ಕಾರಣ ಏನಂದ್ರೆ, ಟಿಕೆಟ್ ವಿಚಾರವಾಗಿ ಒಂದು ಮುಸ್ಲಿಂ ಸಮುದಾಯ ವರ್ಸಸ್ ಶಾಮನೂರ್ ಫ್ಯಾಮಿಲಿ ಅನ್ನೋ ತರ ಆಗಿತ್ತು. ಈ ಹಿಂದಿನಿಂದಲೂ ಕೂಡ ಕ್ಷೇತ್ರವನ್ನ ಪ್ರತಿನಿಧಿಸಿಕೊಂಡು ಬಂದಿರೋದು ಶಾಮನೂರ್ ಫ್ಯಾಮಿಲಿ. ಶಾಮನೂರ್ ಶಿವಶಂಕರಪ್ಪನವರು ಯಾವಾಗ ಕ್ಷೇತ್ರ ವಿಂಗಡಣೆ ಆಗಿ ಅಲ್ಲಿ 4 ಬಾರಿ ಚುನಾವಣೆ ನಡೀತು. 4 ಬಾರಿ ಚುನಾವಣೆಯಲ್ಲಿ ಕೂಡ ಸತತವಾಗಿ ಶಾಮನೂರ್ ಶಿವಶಂಕರಪ್ಪ ಅವರು ಗೆದ್ದಿದ್ರು. ಅವರ ನಿಧನದ ನಂತರ ಈಗ ಅವರ ಕುಟುಂಬಕ್ಕೆ, ಅಂದ್ರೆ ಅವರ ಮೊಮ್ಮಗನಾದಂತ ಸಮರ್ಥ್ ಶಾಮನೂರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಅವರ ಕುಟುಂಬ ಒತ್ತಾಯವನ್ನ ಮಾಡ್ತಾ ಇತ್ತು. ಈ ಒಂದು ಸಮಯದಲ್ಲೇ ಮುಸ್ಲಿಂ ಸಮುದಾಯದವರು ಕೂಡ ಈ ಬಾರಿ ನಾವು ಪಕ್ಷಕ್ಕಾಗಲಿ ಅಥವಾ ಕ್ಷೇತ್ರಕ್ಕಾಗಲಿ ಶಾಮನೂರ್ ಕುಟುಂಬಕ್ಕಾಗಿ ಸಾಕಷ್ಟು ಅವರ ಸೇವೆಯನ್ನ ಮಾಡ್ಕೊಂಡು ಬಂದಿದ್ವಿ, ಅವರಿಗೆ ಮತವನ್ನ ಕೊಡ್ತಾ ಬಂದಿದ್ವಿ. ದಯವಿಟ್ಟು ಈ ಸಮಾಜದ ಋಣವನ್ನ ತೀರಿಸುವಂತ ಕೆಲಸವನ್ನ ಮಾಡಬೇಕು. ಈ ಬಾರಿ ಏನಾದ್ರೂ ಮಾಡಿ ನಮ್ಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಹೇಳಿ ಒಂದು ಬಿಗಿಪಟ್ಟನ್ನ ಹಿಡಿದ್ರು. ಆ ಬಿಗಿಪಟ್ಟನ್ನ ಇದುವರೆಗೂ ಕೂಡ ಅವರು ಸಡಿಲಿಸಿಲ್ಲ. ಈ ವಿಚಾರವಾಗಿನೇ ಸಾಕಷ್ಟು ಮಾತುಕತೆ ಆಗಿತ್ತು. ಮತ್ತು ಇಲ್ಲಿ ಚುನಾವಣಾ ಉಸ್ತುವಾರಿ ಸಮಿತಿ ಬಂದು ಏನು ಒಂದು ಮಾಹಿತಿಯನ್ನ ಪಡೆಯೋಕೆ ಬಂದಿತ್ತು, ಯಾರಿಗೆ ಟಿಕೆಟ್ ಅನ್ನು ಕೊಡಬೇಕು, ಆಕಾಂಕ್ಷಿಗಳು ಯಾರಿದ್ದಾರೆ ಅಂತ ಹೇಳಿ. ಆ ಒಂದು ಇದು ವಿಚಾರವನ್ನು ತಿಳಿದುಕೊಳ್ಳೋ ಬಂದಾಗ ಸಹಿತ ಸಾಕಷ್ಟು ಹೈಡ್ರಾಮಾ, ಸಾಕಷ್ಟು ಗಲಾಟೆ ಆಗಿತ್ತು. ಇಷ್ಟೆಲ್ಲ ಹೈಡ್ರಾಮಾಗಳ ಮಧ್ಯೆ ಈಗಾಗಲೇ ಸಮರ್ಥ್ ಶಾಮನೂರು ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಈಗಾಗಲೇ ಟಿಕೆಟ್ ಅನ್ನ, ಅಂದ್ರೆ ನಾಮಪತ್ರವನ್ನ ಸಲ್ಲಿಸೋಕೆ ರೆಡಿ ಆಗಿದ್ದಾರೆ. ಎಲ್ಲ ನಾಳೆ ಅವರ ಏನು ಮನೆ ದೇವರಿದೆ ಕಲ್ಲೇಶ್ವರ ದೇವಸ್ಥಾನ, ಆ ಕಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗಿ, ಎಮ್ಮಿನೂರು ಕಲ್ಲೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಮೊದಲ ಆಶೀರ್ವಾದವನ್ನು ಪಡೆದು ನಂತರ ಏನು ಈಗ ಮಹದೇವ್ ಈಗ ಅಕಸ್ಮಾತ್ ಏನಾದ್ರು ಇದೊಂದು ಹೈಪೋಥೆಟಿಕಲ್ ಸಿಚುವೇಶನ್ ನನಗೆ ಗೊತ್ತಿಲ್ಲ ಆಗುತ್ತಾ ಇಲ್ವೋ ಅಂತ, ಒಂದ್ ವೇಳೆ ಅಕಸ್ಮಾತ್ ಸಮರ್ಥ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಿಂದ, ಆಗ ನಾಮಪತ್ರವನ್ನು ವಾಪಸ್ ಪಡೆಯುವಂತ ಸಾಧ್ಯತೆ ಇದೆಯಾ ಅಂತ? ಅಕಸ್ಮಾತ್ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಪಡಿತಾರಾ ಈ ನಾಮಪತ್ರವನ್ನ ವಾಪಸ್ ಅಂತ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.